ಶಿವಭಕ್ತರಾದ ದೇವತೆಗಳು, ಋಷಿಗಳು ಮತ್ತು ರಾಜರುಗಳು. ಶಿವಪುರಾಣದಲ್ಲಿ ಸೂತ ಮಹಾಮುನಿಗಳು ಮುನೀಶ್ವರರಿಗೆ ಆದಿಯಿಂದಲೂ ದೇವತೆಗಳು, ಋಷಿಮುನಿಗಳು ಹಾಗೂ ರಾಜ ಮಹಾರಾಜರುಗಳು ಶಿವಭಕ್ತರೇ ಆಗಿದ್ದಾರೆ. ಅವರೆಲ್ಲರೂ ಶಿವಸಹಸ್ರನಾಮವನ್ನು ಜಪಿಸಿ ಶಿವಾನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಎಂದು ತಿಳಿಸುತ್ತಾ, ಆದಿಯಲ್ಲಿ ವಿಷ್ಣು ಮಹಾಲಕ್ಷ್ಮಿ ಸಹಿತನಾಗಿ ಶಿವಸಹಸ್ರನಾಮಗಳಿಂದ ಶಿವನನ್ನು ಪೂಜಿಸಿ ಸುದರ್ಶನ ಚಕ್ರವನ್ನು ಪಡೆದನು. ಬ್ರಹ್ಮನು ಇಂತಹದೇ ವ್ರತಾಚರಣೆಯಿಂದ ಸೃಷ್ಟಿಕರ್ತನಾದನು. ಹಾಗೆಯೇ ಬ್ರಹ್ಮನ ಪುತ್ರರೂ ಸಹ ಶಿವಭಕ್ತಿ ಸಂಪನ್ನರಾದರು. ಸಪ್ತರ್ಷಿಗಳು ಹಾಗೂ ಮಹಾಪತಿವ್ರತೆಯರಾದ ಅರುಂಧತಿ, ಲೋಪಾಮುದ್ರೆ, ಅಹಲ್ಯೆಯರು, ಋಷಿಶ್ರೇಷ್ಠರಾದ ದುರ್ವಾಸ, ವಿಶ್ವಾಮಿತ್ರ, ಗೌತಮ, ಬೃಹಸ್ಪತಿ, ವೈಶಂಪಾಯನ ಮಹರ್ಷಿ ಇವರೆಲ್ಲರೂ ಹಾಗೂ ಉಪಮನ್ಯು, ಯಾಜ್ಞವಲ್ಕ್ಯ, ಜೈಮಿನಿ, ಶುಕ್ರ, ಶೌನಕ ಇವರುಗಳು, ದೇವಮಾತೆಯಾದ ಅದಿತಿ, ಅಷ್ಟವಸುಗಳು, ಸಾಧ್ಯರು, ಗಂಧರ್ವರು, ಕಿನ್ನರರು, ದಾನವರು, ಹಿರಣ್ಯ ಸೋದರರು, ವಿರೋಚನ, ಬಾಣಾಸುರ, ವೃಷಪರ್ವ, ಧನು, ಗರುಡರು ಶಿವಭಕ್ತಿಯಿಂದ ಅಪೂರ್ವವಾದ ಶಕ್ತಿ ಸಾಮರ್ಥ್ಯವನ್ನು ಪಡೆದರು. ವಾಸುಕಿ, ತಕ್ಷಕಾದಿಗಳು, ಸರ್ಪ, ನಾಗರು, ಸೂರ್ಯ, ಚಂದ್ರರು, ಸ್ವಯಂಭುವಾದಿ ಮನುಗಳು, ರಾಜ ಪ್ರಿಯವ್ರತ, ಉತ್ತಾನಪಾದ ಹಾಗೂ ಅವರ ವಂಶಜರಾದ ಧ್ರುವ, ವೃಷಭ, ಭರತ, ನವಯೋಗಿಗಳು, ಅವರ ಬಂಧುವರ್ಗದವರು, ವೈವಸ್ವತ, ಮನು, ತಾರ್ಕ್ಷ್ಯ, ಇಕ್ಷ್ವಾಕು ವಂಶದ ರಾಜರುಗಳು ಹಾಗೂ ಕಕುಸ್ಥ, ಮಾಂಧಾತ, ಸಗರ ಚಕ್ರವರ್ತಿ, ಮುಚುಕುಂದ, ಹರಿಶ್ಚಂದ್ರ ಮಹಾರಾಜ, ಕಲ್ಮಾಶಪಾದ, ಭಗೀರಥ, ಖಟ್ವಾಂಗರಾಜ, ದಿಲೀಪ, ರಘು, ಅಜ, ದಶರಥ ಮಹಾರಾಜ ಮತ್ತು ಆತನ ರಾಣಿಯರು, ಋಷಿಪುತ್ರರು, ಶೈವ ಮಹಾರಾಜ, ಸುದ್ಯುಮ್ನ ಪುರೂರವ, ಭರತ, ನಹುಷ, ಯಯಾತಿ ಹಾಗೂ 7 ತಿಂಗಳುಗಳ ಕಾಲ ಶಿವಪೂಜೆ ಮಾಡಿದ ಶ್ರೀಕೃಷ್ಣ ಇವರೆಲ್ಲರೂ ಶಿವಪೂಜೆ ಧ್ಯಾನವನ್ನು ಮಾಡಿ ಶಿವಾನುಗ್ರಹಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಪಾತ್ರರಾಗಿದ್ದಾರೆ. ಶ್ರೀಕೃಷ್ಣನ ಮಗನಾದ ಪ್ರದ್ಯುಮ್ನ ಹಾಗೂ ಅವನ ವಂಶಜರಾದ ಸಾಂದೀಪ ಮೊದಲಾದವರು ಸಹ ಶಿವಭಕ್ತರೇ ಆಗಿದ್ದರು. ಮತ್ತು ಜರಾಸಂಧ, ನಿಮಿ, ಜನಕ ಮಹಾರಾಜ, ಅವನ ಮಕ್ಕಳು, ವೀರಸೇನ ಇವರೆಲ್ಲರೂ ಶಿವಪೂಜೆ, ಧ್ಯಾನ, ಶಿವಸಹಸ್ರನಾಮವನ್ನು ಜಪಿಸಿ ಶಿವಪೂಜಾ ಮಂಡಲ ವ್ರತವನ್ನು ಆಚರಿಸಿ ಶ್ರೇಷ್ಠ ಫಲವನ್ನೇ ಪಡೆದಿದ್ದಾರೆ. ಆದ್ದರಿಂದ ಶಿವಭಕ್ತಿಯೇ ಶ್ರೇಷ್ಠವು. ಆದ್ದರಿಂದಲೇ ಇಹ ಪರ ಶಾಂತಿ ಲಭಿಸುವುದಲ್ಲದೆ ಅವರಿಗೆ ಮುಕ್ತಿದ್ವಾರವು ತೆರೆದಿರುತ್ತದೆ ಎಂದು ಹೇಳುತ್ತಾ, ಹಾಗೆಯೇ ಪರಶಿವನ ನಿರ್ಗುಣ ತತ್ವದ ಬಗ್ಗೆಯೂ ಸಹ ತಿಳಿಸುತ್ತಾರೆ. ಸೃಷ್ಟಿಯ ಆರಂಭದಲ್ಲಿ ಓಂಕಾರದಿಂದ ನಿರ್ಗುಣವು ಶಿವ ನಿರಾಕಾರ ರೂಪಿನಿಂದ ಉತ್ಪನ್ನವಾಯಿತು. ಅದೇ ನಿರ್ಗುಣ ತತ್ವದಿಂದ ಪ್ರಕೃತಿ, ಪುರುಷರು ಉತ್ಪನ್ನವಾದರು. ಅವರು ಮೂಲ ಜಲದಲ್ಲಿ ನಿಂತು ತಪಸ್ಸನ್ನಾಚರಿಸಿದರು. ಅಲ್ಲಿಯ ಜಲವು ಇಡೀ ಜಗತ್ತನ್ನೆಲ್ಲ ವ್ಯಾಪಿಸಿತು. ಇದನ್ನರಿತು ವಿಷ್ಣು ಜಲದಲ್ಲಿ ಪ್ರವೇಶ ಮಾಡಿ ನಾರಾಯಣ ಹರಿ ಎನಿಸಿಕೊಂಡನು. ಇದೇ ನಾರಾಯಣನ ನಾಭಿಕಮಲದಿಂದ ಬ್ರಹ್ಮನ ಉತ್ಪನ್ನವಾಯಿತು. ನಾರಾಯಣ ಬ್ರಹ್ಮರುಗಳಲ್ಲಿ ವಾದ ವಿವಾದವಾದಾಗ ಬ್ರಹ್ಮನ ಮಸ್ತಕದಿಂದ ರುದ್ರನು ಪ್ರಕಟವಾಗಿ ಅವರ ವಿವಾದವನ್ನು ಪರಿಹರಿಸಿದನು. ಪರಶಿವನು ನಿರಾಕಾರನಾದರೂ ಸಾಕಾರ ಧ್ಯಾನಕ್ಕಾಗಿ ಸ್ವರೂಪನಾದನು. ತ್ರಿಗುಣರಹಿತನಾದರೂ ಸಗುಣ ರುದ್ರನಾದನು. ರುದ್ರನು ಪರಶಿವನ ತೇಜದಿಂದ ಹೊರಹೊಮ್ಮಿದ ಪ್ರಳಯ ತತ್ವ ಲಯಕಾರಕ. ರುದ್ರನಿಗೆ ಲಯವೆಂಬುದೇ ಇಲ್ಲವು, ಆದರೆ ಶಿವನಲ್ಲಿ ಮಾತ್ರ ಲಯವಾಗುವನು. ಬ್ರಹ್ಮನಿಂದ ಹಿಡಿದು ಒಂದು ಹುಲ್ಲು ಕಡ್ಡಿಯವರೆವಿಗೂ ಎಲ್ಲವೂ ಶಿವಸ್ವರೂಪವೇ ಆಗಿರುವುದು. ಅವನು ಆದಿ ಮಧ್ಯೆ ಅಂತ್ಯಗಳಲ್ಲೂ ವಿದ್ಯಮಾನನಾಗಿರುವನೆಂಬುದನ್ನು ಮುಖ್ಯವಾಗಿ ತಿಳಿಯಬೇಕು. ಅವನು ಸೃಷ್ಟಿಯ ಕರ್ತಾರನು, ಅನುಗ್ರಹ ಕರ್ತಾರನು, ಪಾಲನ ಹಾಗೂ ವಿನಾಶಕರ್ತೃವೂ ಆಗಿರುವನು. ಎಲ್ಲಕ್ಕೂ ಅವನೇ ಕಾಲನು, ಅವನಿಗೆ ಕಾಲವಿಲ್ಲ. ಅವನೇ ಸ್ವಯಂ ಮಹೇಶ್ವರನೆಂದು ತಿಳಿಯಿರಿ ಎಂದು ಸೂತಮುನಿಗಳು ಹೇಳಿದರು.